ಹಿಂದಿನ ತರಗತಿಯಲ್ಲಿ ನಾನು ನಿಮಗೆ ವ್ಯಕ್ತಿತ್ವದ ನಿರ್ಧಾರಕಗಳ ಬಗ್ಗೆ ಹೇಳಿದ್ದೆ. ಅಂದರೆ ಈ ವ್ಯಕ್ತಿತ್ವ ಅಂತಕ್ಕಂಥದ್ದು ನಮ್ಮಲ್ಲಿರ್ತಕ್ಕಂತಹ ದೈಹಿಕ, ಮಾನಸಿಕ, ಸಾಮಾಜಿಕ, ಆಧ್ಯಾತ್ಮಿಕ, ನೈತಿಕ ಗುಣಗಳ ಒಂದು ಸಮಷ್ಟಿ ಅಂತಕ್ಕಂಥ. ಇದು ಅನುವಂಶೀಯತೆಯಿಂದಲೂ ಪ್ರಭಾವ ಬೀರುತ್ತೆ, ಪರಿಸರದಿಂದಲೂ ಸಹ ಪ್ರಭಾವ ಬೀರುತ್ತೆ ಅಂತಕ್ಕಂಥದ್ದು. ಹಾಗಾಗಿ ಕಳೆದ ತರಗತಿಯಲ್ಲಿ ನಾನು ನಿಮಗೆ ವ್ಯಕ್ತಿತ್ವದ ಆಯಾಮಗಳ ಬಗ್ಗೆ ಹೇಳಿದೆ. ಅಂದರೆ ದೈಹಿಕ ಆಯಾಮ, ಬೌದ್ಧಿಕ ಆಯಾಮ, ನೈತಿಕ ಆಯಾಮ, ಸಾಮಾಜಿಕ ಆಯಾಮಗಳ ಬಗ್ಗೆ ನಾನು ವಿವರಣೆಯನ್ನು ಕೊಟ್ಟಿದ್ದೆ. ಇವತ್ತು ನಾವು ಏನು ಅಧ್ಯಯನ ಮಾಡೋದಪ್ಪ ಅಂತ ಹೇಳಿದ್ರೆ ವ್ಯಕ್ತಿತ್ವದ ನಿರ್ಧಾರಕಗಳ ಬಗ್ಗೆ ಅಧ್ಯಯನ ಮಾಡೋಣ. ವ್ಯಕ್ತಿತ್ವದ ನಿರ್ಧಾರಕಗಳನ್ನ ಮುಖ್ಯವಾಗಿ ನಾವು ಎರಡು ಭಾಗಗಳಾಗಿ ವಿಭಾಗಿಸ್ತೀವಿ. ಅದು ಅಂತ ಹೇಳಿದ್ರೆ ಫಸ್ಟ್ ಒನ್ ಜೈವಿಕ ಒಂದು ಆಯಾಮಗಳು, ನಿರ್ಧಾರಕಗಳು, ಜೈವಿಕ ನಿರ್ಧಾರಕಗಳು. ಎರಡನೇದು ಪರಿಸರಾತ್ಮಕ ನಿರ್ಧಾರಕಗಳು ಅಂತ ಹೇಳ್ಬಿಟ್ಟು ಎರಡು ವಿಧದಲ್ಲಿ ನಾವು ವಿಭಾಗಿಸ್ತೀವಿ. ಅದನ್ನೇ ನಾವು ಹೇಳೋದಾದರೆ ಒಂದು ಅನುವಂಶೀಯತೆ, ಇನ್ನೊಂದು ಪರಿಸರ ಅಂತ ಹೇಳ್ಬೋದು. ಇಲ್ಲಿ ಈ ಒಂದು ಜೈವಿಕ ನಿರ್ಧಾರಕಗಳಲ್ಲಿ ಮತ್ತೆ 4 ಉಪ ಹೆಡಿಂಗ್ಸ್ ಬರುತ್ತೆ. ಅದು ಅಂತ ಹೇಳಿದರೆ ಅನುವಂಶೀಯತೆ, ಶರೀರದ ರಚನೆ ಅಂದರೆ ದೇಹದ ಅಡ್ಡತೆ ಅದೆಲ್ಲವೂ ಸಹ ಸೇರಿಕೊಳ್ಳುತ್ತೆ. ಇನ್ನು 3ನೇದು ನರಮಂಡಲ ಒಂದು ವ್ಯವಸ್ಥೆ, 4ನೇದು ನಿರ್ನಾಳ ಗ್ರಂಥಿಗಳು. ಇವಿಷ್ಟು ಪಾಯಿಂಟು ಜೈವಿಕ ನಿರ್ಧಾರಕಗಳಲ್ಲಿ ಬರುತ್ತೆ. ವ್ಯಕ್ತಿಯ ನಿರ್ಧಾರಕಗಳಲ್ಲಿ, ವ್ಯಕ್ತಿತ್ವದ ನಿರ್ಧಾರಕಗಳಲ್ಲಿ ಜೈವಿಕ ಅಂಶಗಳಲ್ಲಿ ಅನುವಂಶೀಯತೆ, ಶರೀರದ ರಚನೆ, ನರಮಂಡಲ ವ್ಯವಸ್ಥೆ, ನಿರ್ನಾಳ ಗ್ರಂಥಿಗಳು. ಇನ್ನು ಪರಿಸರಾತ್ಮಕ ಅಂಶಗಳಲ್ಲಿ ಕುಟುಂಬ, ಶಾಲೆ, ಸಮಾಜ, ಸಮೂಹ ಮಾಧ್ಯಮಗಳು ಪ್ರಭಾವವನ್ನು ಬೀರುತ್ತೆ. ಇಲ್ಲಿ ಜೈವಿಕ ಅಂಶ ಮುಖ್ಯನೋ ಮತ್ತು ಪರಿಸರದ ಅಂಶ ಮುಖ್ಯನೋ ಅನ್ನೋದನ್ನು ನಾವು ನಂತರ ಚರ್ಚೆ ಮಾಡೋಣಂತೆ. ಇವತ್ತು ನಾವು ಈ ಜೈವಿಕ ಅಂಶಗಳಲ್ಲಿ ಮೊದಲನೇ ಅಂಶ ಅಂತ ಹೇಳಿದ್ರೆ, ಪಾಯಿಂಟ್ ಅಂತ ಹೇಳಿದ್ರೆ ಅನುವಂಶೀಯತೆ ಅಂತ. ಭಾಗಶಃ ಆ ಪದವನ್ನೇ ನಾವು ನೋಡಿದಾಗ ಅನುವಂಶೀಯತೆ ಅಂದರೆ ವಂಶ ಪಾರಂಪರ್ಯವಾಗಿ ತಂದೆ ತಾಯಿಯಿಂದ ಅಥವಾ ಅಜ್ಜ ಮುತ್ತಜ್ಜರಿಂದ, ಹಿರಿಯರಿಂದ ಮಕ್ಕಳಿಗೆ ಹರಿದು ಬರ್ತಕ್ಕಂತಹ ದೈಹಿಕವಾಗಿರ್ತಕ್ಕಂಥ, ಮಾನಸಿಕವಾಗಿರ್ತಕ್ಕಂಥ ಗುಣಲಕ್ಷಣಗಳನ್ನು ನಾವು ಅನುವಂಶೀಯತೆ ಅಂತ ಕರಿತೀವಿ. ವಂಶವಾಹಿಗಳನ್ನು, ವಂಶವಾಹಿಗಳು ಅಂದರೆ ಈ ತಂದೆ ತಾಯಿಗಳಿಂದ ಅಥವಾ ಅವ್ರ ಪೂರ್ವಜರಿಂದ ಮಕ್ಕಳಿಗೆ ಹರಿದು ಬರ್ತಕ್ಕಂಥ ಗುಣಾಣುಗಳು, ಅದನ್ನು ನಾವು ಜೀನ್ಸ್ ಅಂತ ಕರಿತೀವಿ. ಈ ಅನುವಂಶೀಯ ಅಂಶಗಳು, ಗುಣಾಣುಗಳು ಅತ್ಯಂತ ಮುಖ್ಯವಾದ ಪ್ರಭಾವವನ್ನು ಬೀರುತ್ತೆ. ಹಾಗಾಗಿ ಅನುವಂಶಿಕವಾಗಿ ನಾವು ನೋಡೋದಾದರೆ ಅನೇಕ ಗುಣಲಕ್ಷಣಗಳು ತಂದೆ ತಾಯಿಯಿಂದ ಮಕ್ಕಳಿಗೆ ಬರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಕೆಲವೊಮ್ಮೆ ತಂದೆ ತಾಯಿಗಳ ದೈಹಿಕ ಗುಣಲಕ್ಷಣಗಳು, ಇಲ್ಲ ಮಾನಸಿಕ ಗುಣಲಕ್ಷಣಗಳು, ಇಲ್ಲ ಸಂವೇಗಾತ್ಮಕ ಆಧ್ಯಾತ್ಮಿಕ ಗುಣಲಕ್ಷಣಗಳು ಮಕ್ಕಳಲ್ಲಿ ಕೆಲವೊಮ್ಮೆ ಕಾಣಿಸ್ಕೊಂಡ್ರೆ, ಇನ್ನೂ ಕೆಲವೊಮ್ಮೆ ಮಕ್ಕಳಲ್ಲಿ ಕಾಣಿಸ್ಕೊಳ್ಳದೇ ಇರ್ತಕ್ಕಂಥ ಪರಿಸ್ಥಿತಿಯನ್ನು ನಾವು ನೋಡ್ತೇವೆ. ಕಾಣಿಸ್ಕೊಂಡಾಗ ಅದು ವ್ಯತ್ಯಾಸದಲ್ಲಿ ಅಥವಾ ತಂದೆ ತಾಯಿ ಗುಣಗಳು ನೇರವಾಗಿ ಬರುತ್ತೆ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಕೆಲವು ಅಂಶಗಳು, ತಂದೆ ತಾಯಿಗಳ ಕೆಲವು ಗುಣಲಕ್ಷಣಗಳು ಮಕ್ಕಳಲ್ಲಿ ಕಂಡು ಬರೋದಿಲ್ಲ. ಅದಕ್ಕೆ ನಾವು ಲಾ ಆಫ್ ವೇರಿಯೇಷನ್ ಅಂತ ಕರಿತೀವಿ, ವ್ಯತ್ಯಾಸ ನಿಯಮ ಅಂತ ಕರಿತೀವಿ. ಈಗ ಉದಾಹರಣೆಗೆ ತಂದೆ ತಾಯಿಗಳು ಭಾಳ ಬುದ್ಧಿವಂತರಿರ್ತಾರಪ್ಪ, ಮಗ ಕೆಲವೊಮ್ಮೆ ದಡ್ಡನಾಗಿ ಹುಟ್ಟಿರ್ತಾನೆ. ಅದಕ್ಕೆ ಕಾರಣ ಲಾ ಆಫ್ ವೇರಿಯೇಷನ್. ಅಂದರೆ ಜೀನ್ಸ್ಗಳು ಹರಿದು ಬರ್ತಕ್ಕಂಥ ಸಂದರ್ಭದಲ್ಲಿ ಹಿಂದೆ ಇರ್ತಕ್ಕಂಥ ಅವ್ರ ತಂದೆ ತಾಯಿ ಜನ ಅವ್ರು ಯಾರೋ ದಡ್ಡರಿರ್ಬೋದು. ಆವಾಗ ಏನಾಗುತ್ತೆ, ಜಾಣ ತಂದೆ ತಾಯಿಗಳಿಗೆ ದಡ್ಡ ಮಕ್ಕಳು ಹುಟ್ಟಬಹುದು, ಕೆಲವೊಮ್ಮೆ ತಂದೆ ತಾಯಿಗಳಿಗೆ ಜಾಣ ಮಕ್ಕಳು ಸಹ ಹುಟ್ಟಬಹುದು. ಹಾಗಾಗಿ ಅನುವಂಶೀಯ ಅಂಶಗಳು ನಮಗೆ ಹರಿದು ಬರುತ್ತೆ, ಗುಣಲಕ್ಷಣಗಳ ವರ್ಗಾವಣೆ ಆಗುತ್ತೆ. ಕೆಲವೊಮ್ಮೆ ಧೈರ್ಯ ಇರ್ಬೋದು, ಸಾಹಸ ಇರ್ಬೋದು, ತ್ಯಾಗ ಇರ್ಬೋದು, ಸಹನೆ ಇರ್ಬೋದು, ಧಾರಾಳತನ, ಕಂಜೂಸ್ತನ, ಇಂತಹ ಕೆಲವು ಗುಣಲಕ್ಷಣಗಳೇನಾಗುತ್ತೆ ಅಂದರೆ ತಂದೆ ತಾಯಿಗಳಿಂದ ಮಕ್ಕಳಿಗೆ ಹರಿದು ಬರುತ್ತೆ. ಹಾಗಾಗಿ ಇಲ್ಲಿ ಅನುವಂಶಿಕವಾಗಿ ಕೆಲವೊಮ್ಮೆ ದೈಹಿಕ ಲಕ್ಷಣಗಳು ಬರುತ್ತೆ. ಅಂದರೆ ಕಲರ್ ಬರ್ತಕ್ಕಂಥದ್ದು, ಅಥವಾ ಕೂದಲು ಗುಂಗುರು ಕೂದಲಿದ್ರೆ ಗುಂಗುರು ಕೂದಲು ಬರ್ತಕ್ಕಂಥದ್ದು, ಬೆರಳಿನ ಆಕಾರ,
ರಚನೆ ಅಥವಾ ಕೆಲವು ಮಚ್ಚುಗಳು ಬರುತ್ತೆ, ಈ ಕಣ್ಣಿನ ಬಣ್ಣ ಬರುತ್ತೆ. ಇದೆಲ್ಲವೂ ಏನಾಗುತ್ತೆ ಅಂದರೆ ಕೆಲವೊಮ್ಮೆ ಕೆಲವೊಮ್ಮೆ ತಂದೆಯನ್ನು ಹೋಗ್ತಾರೆ ಮಕ್ಕಳು, ಇಲ್ಲ ತಾಯಿಯನ್ನು ಹೋಗ್ತಕ್ಕಂಥದ್ದನ್ನು ಕಾಣ್ತೇವೆ. ಅನುವಂಶಿಕವಾಗಿ ಇಂತಹ ಗುಣಲಕ್ಷಣಗಳು ಬರುತ್ತವೆ. ಅದೇ ರೀತಿ ಬೌದ್ಧಿಕವಾದ ಅಂಶಗಳು ಬರಬಹುದು, ಸಂವೇಗಾತ್ಮಕ ಅಂಶಗಳು ಸಹ ಬರ್ಬೋದು. ಕೆಲವರು ತುಂಬ ಜಾಣ ಮಕ್ಕಳು ಜಾಣ ತಂದೆ ತಾಯಿಗಳಿಗೆ ಹುಡ್ತಾರೆ. ಕೆಲವೊಮ್ಮೆ ತಂದೆ ತಾಯಿಗಳ ಅವರ ಒಂದು ಕೋಪ ತಾಪ ಇವೆಲ್ಲವೂ ಸಹ ಮಕ್ಕಳಿಗೆ ಕೆಲವೊಮ್ಮೆ ಹರಿದು ಬರ್ಬೋದು, ಕೆಲವೊಮ್ಮೆ ಹರಿದು ಬರದೇನೂ ಸಹ ಇರ್ಬೋದು. ಹಾಗಾಗಿ ಈ ಅನುವಂಶೀಯ ಅಂಶಗಳಲ್ಲಿ DNA ಮತ್ತು RNA ಅಂತಕ್ಕಂತಹ ಅಂಶಗಳು ತುಂಬ ಪ್ರಭಾವ ಬೀರುತ್ತೆ. ಇದೇನಾಗುತ್ತೆ ಅಂದರೆ ಗುಣಲಕ್ಷಣಗಳ ವರ್ಗಾವಣೆಗೆ ಸಹಾಯಕ. ನಾನು ಹೇಳಿದ್ನಲ್ಲ, ಆದರೆ ಕೆಲವು ಗುಣಲಕ್ಷಣಗಳೇನಾಗುತ್ತೆ ಅಂದರೆ ತಂದೆ ತಾಯಿಗಳಿಂದ ನಮಗೆ ಕೊಡಲ್ಪಡುತ್ತೆ. ಆದ್ದರಿಂದ ಅನುವಂಶೀಯ ಅಂಶಗಳು ನಮ್ಮ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ತುಂಬ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಇನ್ನು ಎರಡನೇ ಪಾಯಿಂಟ್ ಅಂತ ಹೇಳಿದ್ರೆ ಶರೀರದ ರಚನೆ ಅಥವಾ ದೈಹಿಕ ರಚನೆ ಅಂತಕ್ಕಂಥ. ಈ ದೇಹದಾರ್ಢ್ಯತೆ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿ ವ್ಯಕ್ತಿಯ ವ್ಯಕ್ತಿತ್ವವನ್ನು ಗುರುತಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ನಮ್ಮ ಎತ್ತರ, ಬಣ್ಣ, ಆಕಾರ, ರಚನೆ, ಸೌಂದರ್ಯ ಮತ್ತು ಈ ಕಲರ್ ಅಂತಕ್ಕಂಥದ್ದು, ಹೈಟ್, ವೇಟ್, ವೈಟ್, ಲೈಟ್, ಸ್ಮಾರ್ಟ್ ಇವೆಲ್ಲವೂ ಏನಾಗುತ್ತೆ ಅಂದರೆ ಆ ವ್ಯಕ್ತಿ ತುಂಬ ಚೆನ್ನಾಗಿ ಸೌಂದರ್ಯವಾಗಿರ್ತಕ್ಕಂಥ, ಎತ್ತರವಾಗಿರ್ತಕ್ಕಂಥ, ಬೆಳ್ಳಗಿರ್ತಕ್ಕಂಥ ವ್ಯಕ್ತಿಯನ್ನು ಎಲ್ಲರೂ ಇಷ್ಟಪಡ್ತಾರೆ, ಬೇಗ ಆಕರ್ಷಣೆ ಒಳಗಾಗ್ತಾನೆ, ಅವನನ್ನು ಎಲ್ಲರೂ ಗುರುತಿಸ್ತಾರೆ ಸಮಾಜದಲ್ಲಿ, ಅವನು ಎಲ್ಲರ ಮನ್ನಣೆಗೆ ಪಾತ್ರನಾಗ್ತಾನೆ. ಅದರಿಂದ ಅವನಲ್ಲಿ ಆತ್ಮವಿಶ್ವಾಸ ಬೆಳೆಯುತ್ತೆ, ಮೇಲೇರಿಮೆಯ ಭಾವನೆ ಬರ್ಬೋದು, ಹೊಂದಾಣಿಕೆಯ ಸಮಸ್ಯೆ ಬರೋದಿಲ್ಲ. ಅದೇ ಆ ರೀತಿಯಲ್ಲಿದ್ದಾಗ ಏನಾಗುತ್ತೆ ಅಂದರೆ ಅದೇ ಕುಬ್ಜನಾಗಿರ್ತಕ್ಕಂಥ ವ್ಯಕ್ತಿ, ಕುರೂಪನಾಗಿರ್ತಕ್ಕಂಥ ವ್ಯಕ್ತಿ, ಅವನನ್ನು ಸಮಾಜದಲ್ಲಿ ಎಲ್ಲರೂ ಇಷ್ಟಪಡೋದಿಲ್ಲ. ಹಾಗಾಗಿ ಅವನಿಗೇನಾಗುತ್ತೆ, ತಿರಸ್ಕಾರಕ್ಕೆ ಒಳಗಾಗ್ತಾರೆ. ಈಗ ತುಂಬ ಚೆನ್ನಾಗಿರ್ತಕ್ಕಂಥ ವ್ಯಕ್ತಿ, ಸ್ಮಾರ್ಟ್ ಆಗಿರ್ತಕ್ಕಂಥ ವ್ಯಕ್ತಿ, ಸೌಂದರ್ಯವಾಗಿರ್ತಕ್ಕಂಥ ವ್ಯಕ್ತಿಯನ್ನು ನಾಯಕನನ್ನಾಗಿ ಮಾಡಿದರೆ, ಇಲ್ಲಿ ಕುಬ್ಜನಿರ್ತಕ್ಕಂಥ ಕುರೂಪಿಯಾಗಿರ್ತಕ್ಕಂಥ ವ್ಯಕ್ತಿಯನ್ನು ಅವನನ್ನು ಯಾರು ಅಷ್ಟು ಇಷ್ಟಪಡೋದಿಲ್ಲ. ಹಾಗಾಗಿ ಅವನು ತಿರಸ್ಕಾರಕ್ಕೆ ಒಳಗಾಗ್ತಾನೆ, ಅವನಲ್ಲಿ ಕೀಳಿರಿಮೆಯ ಭಾವನೆ ಬರುತ್ತೆ. ಆದ್ದರಿಂದ ಅಲ್ಲಿ ಆ ವ್ಯಕ್ತಿಯಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಅಸೂಯೆ ಅಥವಾ ಅಸಮಾಧಾನ, ನನ್ನನ್ನು ಯಾರು ಗುರುತಿಸೋದಿಲ್ಲ ಅಂತಕ್ಕಂಥ ಭಾವನೆಗಳು ಬಂದು ಅವನ ವ್ಯಕ್ತಿತ್ವ ಒಂದು ಬೇರೆ ರೀತಿಯಲ್ಲಿ ಕೆಳಮಟ್ಟದಲ್ಲಿ ಬೆಳೆಯಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅಂತಹ ವ್ಯಕ್ತಿಗಳು ಕೆಲವೊಮ್ಮೆ ಏನು ಮಾಡ್ತಾರೆ ಅಂದರೆ ಅವರ ಅಂಗವೈಫಲ್ಯತೆಯನ್ನು ಮೀರಿ ಸಾಧನೆಯನ್ನು ಮಾಡಿ ಆ ಸಾಧನೆಯ ಮೂಲಕ ಅವರು ಗುರುತಿಸ್ಕೊಳ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ನೀವು ನೋಡ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ತುಂಬ ಕುಬ್ಜನೆಯ ಶರೀರ, ಆದರೂ ಸಹ ಅವರನ್ನು ನಾವು ಇವತ್ತು ಇತಿಹಾಸದ ಪುಟಗಳಲ್ಲಿ ಅವರ ಹೆಸರು ದಾಖಲೆ ಆಗಿದೆ. ಯಾಕಪ್ಪ ಅಂತ ಹೇಳಿದ್ರೆ ಅವರು ಮಾಡಿದಂಥ ಕೆಲಸಗಳು. ಅದಕ್ಕೆ ಇಲ್ಲಿ ಆ ವ್ಯಕ್ತಿ ಏನು ಮನುಷ್ಯ ನೀನು ಶಾಶ್ವತ ಅಲ್ಲ, ನೀನು ಮಾಡಿದ ಕೆಲಸ ಶಾಶ್ವತ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಈ ಒಂದು ದೈಹಿಕ ರಚನೆ ಅಂತಕ್ಕಂಥದ್ದು ಏನಾಗುತ್ತೆ ಅಂತಂದರೆ ವ್ಯಕ್ತಿಯ ವ್ಯಕ್ತಿತ್ವವನ್ನು ಉನ್ನತ ಮಟ್ಟಕ್ಕೆ ಇಳಿಸುವಲ್ಲಿ ಇಲ್ಲ ಕೆಳಮಟ್ಟಕ್ಕೆ ಇಳಿಸುವಲ್ಲಿ ಇದು ಸಹಾಯಕವಾಗುತ್ತೆ. ಆದ್ದರಿಂದ ಒಂದು ಕಿವಿ ಮಾತನ್ನು ನಾವು ಹೇಳ್ತೀವಿ ಮಕ್ಕಳೇ, ಯಾವತ್ತೂ ಸಹ ನಾವು ಬಣ್ಣಕ್ಕೆ, ಸೌಂದರ್ಯಕ್ಕೆ, ಆಕಾರಕ್ಕೆ ಮರುಳಾಗಬಾರ್ದು. ಆ ವ್ಯಕ್ತಿಯಲ್ಲಿರ್ತಕ್ಕಂಥ ಗುಣಗಳನ್ನು ನಾವು ನೋಡಬೇಕು ಅನ್ನೋದನ್ನು ಮುಖ್ಯವಾಗಿ ನಾನು ಇಲ್ಲಿ ಗಮನಿಸಬೇಕು. ಇನ್ನು ಈ ನರಮಂಡಲ, ಮೂರನೇ ಪಾಯಿಂಟ್ ಅಂತ ಹೇಳಿದ್ರೆ ಈ ನರಮಂಡಲ ವ್ಯವಸ್ಥೆ ಇರ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಒಬ್ಬ ವ್ಯಕ್ತಿ ಭಾವನಾತ್ಮಕವಾಗಿ ಸ್ಥಿರವಾಗಿರಬೇಕು, ಆರೋಗ್ಯವಾಗಿರಬೇಕು, ಸಮಾಜದಲ್ಲಿ ಹೊಂದಾಣಿಕೆಯನ್ನು ಮಾಡ್ಕೋಬೇಕು, ಸಂತೋಷವಾಗಿ ನೆಮ್ಮದಿಯಿಂದ ಸುಖವಾಗಿ ಬದುಕಬೇಕು ಅಂತ ಹೇಳಿದ್ರೆ ಅವನ ನರಮಂಡಲ ವ್ಯವಸ್ಥೆ ತುಂಬ ಚೆನ್ನಾಗಿ ಕೆಲಸ ಮಾಡಬೇಕು. ಈ ನರಮಂಡಲ ವ್ಯವಸ್ಥೆಯಲ್ಲಿ ಮೆದುಳಿನ ಪಾತ್ರ ಬಹಳ ಮುಖ್ಯ ಆಗುತ್ತೆ. ಈ ಮೆದುಳು ಚೆನ್ನಾಗಿ ಕೆಲಸ ಮಾಡಿದಾಗ ಏನಾಗುತ್ತೆ ಅಂದರೆ ನಾವು ಸಮತೋಲನವಾಗಿರಲಿಕ್ಕೆ, ಲವಲವಿಕೆಯಿಂದ ಇರಲಿಕ್ಕೆ, ಖುಷಿಯ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಎಲ್ಲರ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳಲಿಕ್ಕೆ, ನಮ್ಮ ಉದ್ವೇಗ, ಕೋಪತಾಪಗಳು, ಘರ್ಷಣೆ, ಆತಂಕ ಒಂದು ಒಳಗಾಗದೇ ಇರೋ ರೀತಿಯಲ್ಲಿ ನೋಡಿಕೊಳ್ಳಲಿಕ್ಕೆ ಇದು ಸಹಾಯಕ ಆಗುತ್ತೆ. ಯಾವಾಗ ನರಮಂಡಲ ಚೆನ್ನಾಗಿ ಕೆಲಸ ಮಾಡೋದಿಲ್ಲ ಆವಾಗ ಏನಾಗುತ್ತೆ ಅಂದರೆ ನಮಗೆ ಇದಕ್ಕಿದ್ದಂಗೆ ಕೋಪ ಬರೋದು, ಉದ್ವೇಗ ಬರೋದು, ಜಿಗುಪ್ಸೆ ಭಾವನೆ ಬರ್ತಕ್ಕಂಥದ್ದು,
ಬರ್ತಕ್ಕಂಥದ್ದು, ಹೈಡ್ರೇಟ್ನೆಸ್ ಬರ್ತಕ್ಕಂಥದ್ದು, ಸುಮ್ಮನೆ ಒಬ್ಬರೇ ಏಕಾಂಗಿಯಾಗಿ ಕೂರಬೇಕು ಅಂತಕ್ಕಂಥ ಮನೋಭಾವನೆಗಳು ಬರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಹಾಗಾಗಿ ಈ ನರಮಂಡಲ ಏನು ಮಾಡುತ್ತೆ ಅಂದರೆ, ಮೆದುಳು ಚೆನ್ನಾಗಿ ಕೆಲಸ ಮಾಡಿದಾಗ ಉಸಿರಾಟ ಚೆನ್ನಾಗಾಗುತ್ತೆ. ಉಸಿರಾಟ ಬಹಳ ಮುಖ್ಯ, ನಮ್ಮ ದೇಹಕ್ಕೆ ಗಾಳಿ ಬಹಳ ಮುಖ್ಯ. ಅದೇ ರೀತಿ ಜೀರ್ಣಾಂಗ ಚೆನ್ನಾಗಾಗುತ್ತೆ. ಯಾವಾಗ ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಿ ಕೆಲಸ ಮಾಡುತ್ತೆ ಆಗ ವ್ಯಕ್ತಿ ಆರೋಗ್ಯವಾಗಿರಲಿಕ್ಕೆ ಸಾಧ್ಯ ಆಗುತ್ತೆ. ಅದ್ರ ಜೊತೆಗೆ ರಕ್ತ ಪರಿಚಲನೆ ಬಹಳ ಮುಖ್ಯ. ಈ ನರಮಂಡಲ ಚೆನ್ನಾಗಿದ್ದಾಗ, ನರ್ವ್ಸ್ ಎಲ್ಲವೂ ಚೆನ್ನಾಗಿದ್ದಾಗ ದೇಹದ ಎಲ್ಲ ಭಾಗಕ್ಕೂ ರಕ್ತ ಪರಿಚಲನೆ ಆಗುತ್ತೆ. ರಕ್ತ ಪರಿಚಲನೆ ಆದಾಗೇನಾಗುತ್ತೆ, ವ್ಯಕ್ತಿ ತುಂಬ ಚೆನ್ನಾಗಿ ಕೆಲಸ ಮಾಡಲಿಕ್ಕೆ, ಚಟುವಟಿಕೆಯಿಂದ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಭಾವನಾತ್ಮಕವಾಗಿ ಸ್ಥಿರತೆಯನ್ನು ಕಾಪಾಡಿಕೊಂಡು ಬರಲಿಕ್ಕೆ ಸಾಧ್ಯ. ರಕ್ತ ಪರಿಚಲನೆ ಚೆನ್ನಾಗಾಗದೇ ಇದ್ದಾಗ ಮತ್ತೆ ಪ್ಯಾರಾಲಿಸಿಸ್ ಆಗ್ತಕ್ಕಂಥದ್ದು, ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥದ್ದು, ಅಥವಾ ಇಂತಹ ಒಂದು ಪಾರ್ಶ್ವವಾಯು ಏನು ಆಗುತ್ತಲ್ಲ, ಒಂದು ಪ್ಯಾರಾಲಿಸಿಸ್ ಅಂತ ನಾವೇನು ಅದಾಗ್ತಕ್ಕಂಥದ್ದನ್ನು ನೋಡಿದಾಗ ಅವಾಗೇನಾಗುತ್ತೆ, ವ್ಯಕ್ತಿ ತಾನು ಚಟುವಟಿಕೆಯಿಂದ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ನಮ್ಮ ಎಲ್ಲ ನರ್ವ್ಸ್ ತುಂಬ ಚೆನ್ನಾಗಿ ಕೆಲಸ ಮಾಡಬೇಕು ಅಂದರೆ ನಾವೇನು ಮಾಡಬೇಕಪ್ಪ ಅಂದರೆ, ನಮ್ಮ ಬಾಡಿಯನ್ನು ಫುಲ್ಲು ಚಟುವಟಿಕೆಯಿಂದ ಇಟ್ಕೋಬೇಕು. ಚಟುವಟಿಕೆಯಿಂದ ಇಟ್ಕೊಂಡಾಗ ಏನಾಗುತ್ತೆ ಅಂದರೆ, ನಾವು ದೈಹಿಕವಾಗಿ ಸಮತೋಲನವಾಗಿರಲಿಕ್ಕೆ ಸಾಧ್ಯ ಆಗುತ್ತೆ, ಮಾನಸಿಕವಾಗಿ ಸಹ ಆರೋಗ್ಯವಾಗಿರಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಸಂವೇಗಾತ್ಮಕವಾಗಿ ನಮ್ಮ ಉದ್ವೇಗಗಳನ್ನು ನಿಯಂತ್ರಣದಲ್ಲಿಟ್ಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನರಮಂಡಲದ ಪಾತ್ರ ಬಹಳ ಮುಖ್ಯ. ಇನ್ನು 4ನೇ ಪಾಯಿಂಟ್ ಅಂತ ಹೇಳಿದರೆ, ವ್ಯಕ್ತಿಯ ನಿರ್ಧಾರಕ ಅಂಶಗಳಲ್ಲಿ ಈ ನರಮಂಡಲ, ಈ ಒಂದು ನಿರ್ಮಾಣ ಗ್ರಂಥಿಗಳ ಪಾತ್ರ ಬಹಳ ಮುಖ್ಯವಾಗಿರ್ತದೆ. ನಮ್ಮನ್ನು ಸಮತೋಲನ ಸ್ಥಿತಿಯಲ್ಲಿ ಇಡಲಿಕ್ಕೆ, ಸರಿಯಾಗಿ ವರ್ತಿಸಲಿಕ್ಕೆ, ನಮ್ಮ ಬುದ್ಧಿಶಕ್ತಿಯನ್ನು ಸರಿಯಾಗಿ ಪ್ರಕಟಪಡಿಸ್ಕೊಳ್ಳಿಕ್ಕೆ, ಆರೋಗ್ಯವಾಗಿರಲಿಕ್ಕೆ ಇದು ಬಹಳ ಸಹಾಯಕವಾಗುತ್ತೆ. ವ್ಯಕ್ತಿಯ ದೈಹಿಕ ಮತ್ತು ಮಾನಸಿಕ ಚಟುವಟಿಕೆಗಳ ಮೇಲೆ ಈ ನಿರ್ನಾಳ ಗ್ರಂಥಿಗಳ ಪಾತ್ರ ತುಂಬ ಪ್ರಮುಖವಾಗಿರುತ್ತೆ. ಯಾವ ವ್ಯಕ್ತಿಯಲ್ಲಿ ನಿರ್ನಾಳ ಗ್ರಂಥಿಗಳು ಸಮ ಪ್ರಮಾಣದಲ್ಲಿ ರಸಗಳನ್ನು ಸ್ರವಿಸ್ತವೆ ಅಥವಾ ಬಿಡ್ತವೆ, ಆಗ ಮಾತ್ರ ವ್ಯಕ್ತಿ ಸಮತೋಲನವಾದ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ. ಯಾವ ವ್ಯಕ್ತಿಯಲ್ಲಿ ನಿರ್ನಾಳ ಗ್ರಂಥಿಗಳು ಸರಿಯಾಗಿ ಕೆಲಸ ಮಾಡಲ್ಲ, ಅವಾಗೇನಾಗುತ್ತೆ ಅಂದರೆ ಅದು ಹೆಚ್ಚಾದರೂ ಕಷ್ಟ, ಕಡಿಮೆ ಆದರೂ ಕಷ್ಟ. ಏರಾದರೆ ಒಂಥರ ಸಮಸ್ಯೆ ಬರುತ್ತೆ, ಬೇರಾದರೆ ಕಡಿಮೆ ಆದರೆ ಒಂಥರ ಸಮಸ್ಯೆ ಬರುತ್ತೆ. ಹಾಗಾಗಿ ನಾವು ಯಾವ್ಯಾವ ನಿರ್ನಾಳ ಗ್ರಂಥಿಗಳಿದೆ ಅಂತಕ್ಕಂಥದ್ದು ನೋಡೋಣ ಮಕ್ಕಳೇ. ಮೊದಲನೇದು ಏನಪ್ಪ ಅಂದರೆ ಪಿಟ್ಯೂಟರಿ ಗ್ರಂಥಿ. ಪಿಟ್ಯೂಟರಿ ಗ್ರಂಥಿ ಅಂತಕ್ಕಂಥದ್ದು, ಇದನ್ನು ನಾವು ನಾಯಕ ಗ್ರಂಥಿ ಅಂತ ಕರಿತೀವಿ, ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರಿತೀವಿ. ನಾಯಕ ಗ್ರಂಥಿ ಅಂತ ಏನಕ್ಕೆ ಕರಿತೀವಪ್ಪ ಅಂದರೆ, ಈ ಗ್ರಂಥಿ ವ್ಯಕ್ತಿಯ ದೈಹಿಕ ಮಾನಸಿಕ ಚಟುವಟಿಕೆಗಳ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಹೊಂದಿರುತ್ತೆ. ಅದಲ್ಲದೆ ಇರ್ತಕ್ಕಂತಹ ಥೈರಾಯ್ಡ್ ಇರ್ಬೋದು, ಅಡ್ರಿನಲ್ ಗ್ರಂಥಿ ಇರ್ಬೋದು, ಲೈಂಗಿಕ ಗ್ರಂಥಿಗಳು, ಲಿಂಗ ಗ್ರಂಥಿಗಳಿರ್ಬೋದು, ಇವುಗಳನ್ನೆಲ್ಲವನ್ನು ನಿಯಂತ್ರಿಸ್ತಕ್ಕಂಥ ಕೆಲಸ ಮಾಡೋದ್ರಿಂದ ಇದನ್ನು ನಾಯಕ ಗ್ರಂಥಿ ಅಂತ ಕರಿತೀವಿ. ಇದು ನಿಮ್ಗೆ 2 ಮಾರ್ಕ್ಸ್ ಕೇಳ್ಬೋದು, ಚೆನ್ನಾಗಿ ನೆನಪಿಟ್ಕೋಬೇಕು. ಈ ಪಿಟ್ಯೂಟರಿ ಗ್ರಂಥಿಯನ್ನು ನಾಯಕ ಗ್ರಂಥಿ ಅಂತ ಏನು ಕರಿತೀವಪ್ಪ ಅಂದರೆ, ವ್ಯಕ್ತಿಯ ದೈಹಿಕ ಮಾನಸಿಕ ಚಟುವಟಿಕೆಗಳ ಮೇಲೆ ಸಂಪೂರ್ಣ ನಿಯಂತ್ರಣ ಇಟ್ಕೊಂಡು ಇತರೆ ಗ್ರಂಥಿಗಳನ್ನು ಅದು ನಿಯಂತ್ರಿಸ್ತಕ್ಕಂಥ ಶಕ್ತಿ ಹೊಂದಿರೋದ್ರಿಂದ ಅದನ್ನು ನಾಯಕ ಗ್ರಂಥಿ ಅಂತ ನಾವು. ಈ ಪಿಟ್ಯೂಟರಿ ಗ್ರಂಥಿಯ ಮುಂದಿನ ಭಾಗ ತುಂಬ ಚೆನ್ನಾಗಿ ಕೆಲಸ ಮಾಡಿದಾಗ ಏನಾಗುತ್ತೆ, ಅದು ಎಲುಬುಗಳ ಮೇಲೆ ಪ್ರಭಾವ ಬೀರುತ್ತೆ. ಈ ಪಿಟ್ಯೂಟರಿ ಗ್ರಂಥಿ ಅದು ಸ್ರವಿಸ್ತಕ್ಕಂಥ ರಸ ತುಂಬ ಹೆಚ್ಚಾದಾಗ ಎಲುಬುಗಳು ಬೇಗ ಬೆಳವಣಿಗೆಯನ್ನು ಸಾಧಿಸ್ತವೆ. ಅದರಿಂದ ವ್ಯಕ್ತಿ ದೈತ್ಯಾಕಾರವಾಗಿ ಬೆಳೀತಕ್ಕಂಥದ್ದನ್ನು ನೋಡ್ತೇವೆ. ಅಂದರೆ 7 ಅಡಿ 8 ಅಡಿ ಬೆಳೀತಕ್ಕಂಥದ್ದನ್ನು ನೋಡ್ತೇವೆ. ಕೆಲವೊಂದು ವ್ಯಕ್ತಿಗಳು ಇಷ್ಟುದ್ದ ಇರ್ತಕ್ಕಂಥದ್ದನ್ನು ನೋಡ್ತೀವಿ. ಅವ್ರು ನಿಂಕಂತೆ ನಾವು ನೋಡಬೇಕಾಗುತ್ತೆ. ಅಂದರೆ ಈ ಪಿಟ್ಯೂಟರಿ ಗ್ರಂಥಿಯ ಸ್ರವಿಸ್ತಕ್ಕಂಥ ರಸದಲ್ಲಿ ಹೆಚ್ಚಾದಾಗ ವ್ಯಕ್ತಿ ಸಾಮಾನ್ಯ ಐಟಿಗಿಂತ ಎತ್ತರಕ್ಕಿಂತ ಜಾಸ್ತಿ ಎತ್ತರ ಬೆಳೀತಕ್ಕಂಥದ್ದನ್ನು ನೋಡ್ತೀವಿ. 7-8 ಅಡಿ ಎತ್ತರ ಇರ್ತಕ್ಕಂಥದ್ದನ್ನು ಕಾಣ್ತೇವೆ. ಅದು ಅದರ ಒಂದು ಪ್ರಭಾವ. ಇನ್ನು ಇದರ ಒಂದು ಪಿಟ್ಯೂಟರಿ ಗ್ರಂಥಿಯ ಅದು ಕಡಿಮೆ ರಸಸ್ರಾವ ಆದಾಗ ಅವಾಗೇನಾಗುತ್ತೆ, ವ್ಯಕ್ತಿ
ಆದ್ರೂ ಸಹ 4 ಅಡಿ 3 ಅಡಿ ಅಷ್ಟೇ ಎತ್ತರ ಇರ್ತಾರೆ. ಇದು ಏನಾಗುತ್ತೆ ಅಂದರೆ ವ್ಯಕ್ತಿ ತುಂಬ ಹೈಟ್ ಇದ್ದರೂ ಒಂಥರ ಅವನು ತಿರಸ್ಕಾರಕ್ಕೊಳಗಾಗ್ತಾನೆ, ಅಥವಾ ಅವನನ್ನು ನಾವು ವಿಚಿತ್ರವಾಗಿ ನಾವು ನೋಡ್ತೀವಿ. ತುಂಬ ಕುಳ್ಳ ಇದ್ದರೂ ಸಹ ಅವರನ್ನು ನಾವು ವಿಚಿತ್ರವಾಗಿ ನೋಡ್ತಕ್ಕಂಥ ಸನ್ನಿವೇಶಗಳನ್ನು ಕಾಣ್ತೀವಿ. ಏಕೆ ಅಂತಂದರೆ ಸಮತೋಲನವಾಗಿದ್ದಾಗ ಮಾತ್ರ ವ್ಯಕ್ತಿಯನ್ನು ನಾವು ಸಹಜವಾಗಿ ನೋಡ್ತೇವೆ. ಇಲ್ಲ ಅಂತ ಹೇಳಿದ್ರೆ ಅವ್ರನ್ನ ಅಸಹಜವಾಗಿ ನೋಡ್ತಕ್ಕಂಥ ಭಾವನೆ ಬರುತ್ತೆ. ಅದರಿಂದ ಏನಾಗುತ್ತೆ ಅಂದರೆ ಆ ವ್ಯಕ್ತಿಗಳ ಮನಸ್ಸಿನಲ್ಲಿ ಕೀಳಿಮೆ ಭಾವನೆ ಬರ್ಬೋದು, ಕೆಲವೊಮ್ಮೆ ಕೋಪ, ಅಸೂಯೆ ಅಥವಾ ಎಲ್ಲರ ಥರ ನಾವಿಲ್ಲ ಅಂತಕ್ಕಂಥ ಭಾವನೆಗಳು ಏನಾಗುತ್ತೆ ಅದು ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರುತ್ತೆ. ಹಾಗಾಗಿ ಈ ಒಂದು ಪಿಟ್ಯುಟರಿ ಗ್ರಂಥಿ ಹಿಂದಿನ ಭಾಗ ಅದು ತುಂಬ ಕಡಿಮೆ ಆದಾಗ ಏನಾಗುತ್ತೆ ಅಂದರೆ ರಕ್ತದೊತ್ತಡ ಜಾಸ್ತಿ ಆಗ್ಬೋದು. ಹಾಗಾಗಿ ಮತ್ತೆ ರಕ್ತಸ್ರಾವ ಆಗ್ತಕ್ಕಂಥದ್ದನ್ನು ಕಾಣ್ತೀವಿ ನಾವು. ಇದು ಏನಾಗುತ್ತೆ ಅಂದರೆ ನಮ್ಮ ಆರೋಗ್ಯದ ಮೇಲೆ, ನಮ್ಮ ದುಷ್ಪರಿಣಾಮ ಬೀರಿ ನಮ್ಮ ವ್ಯಕ್ತಿತ್ವವನ್ನು ಸರಿಯಾಗಿ ಗುರುತಿಸ್ಕೊಳ್ಳಿಕ್ಕೆ ಆಗದೇ ಇರ್ತಕ್ಕಂಥ ಪರಿಸ್ಥಿತಿ. ಹಾಗಾಗಿ ನಾವು ಏನು ಮಾಡಬೇಕಂತ ಹೇಳಿದ್ರೆ ಈ ಗ್ರಂಥಿಗಳು ಸರಿಯಾಗಿ ಕಾರ್ಯನಿರ್ವಹಿಸುವ ಹಾಗೆ ಮಾಡಬೇಕಂತ ಹೇಳಿದ್ರೆ ನಮ್ಮ ಆರೋಗ್ಯವನ್ನು ಸ್ಥಿತಿಯಲ್ಲಿ ಸರಿಯಾದ ರೀತಿಯಲ್ಲಿ ಸಮತೋಲನದಲ್ಲಿ ಇಟ್ಕೊಂಡಾಗ ಮಾತ್ರ ಇದು ಸಾಧ್ಯ. ಇನ್ನು ಈ ಥೈರಾಯ್ಡ್ ಗ್ರಂಥಿ ಇರ್ತಕ್ಕಂಥದ್ದು ಸಹ ಅಷ್ಟೇ. ಇದು ಸಹ ವ್ಯಕ್ತಿಯ ವ್ಯಕ್ತಿತ್ವವನ್ನು ನಿರ್ಧರಿಸುವಲ್ಲಿ ಪ್ರಮುಖ ಪಾತ್ರವನ್ನು ಇದು ನಿರ್ವಹಿಸುತ್ತೆ. ಈ ಥೈರಾಯ್ಡ್ ಗ್ರಂಥಿ ಥೈರಾಕ್ಸಿನ್ ಅಂತಕ್ಕಂತಹ ಒಂದು ಸ್ರಾವವನ್ನು ಬಿಡುಗಡೆ ಮಾಡುತ್ತೆ. ಹಾಗಾಗಿ ಥೈರಾಕ್ಸಿನ್ ಅಂತಕ್ಕಂಥ ರಸವನ್ನು ಇದು ಉತ್ಪತ್ತಿ ಮಾಡುತ್ತೆ. ಅದನ್ನು ಚೆನ್ನಾಗಿ ನೆನ್ಪಿಟ್ಕೋಬೇಕು, 1 ಮಾರ್ಕ್ಸ್ ಸಿಗ್ತಾರೆ. ಹಾಗಾಗಿ ಇಲ್ಲಿ ಈ ಥೈರಾಕ್ಸಿನ್ ಅಂತಕ್ಕಂಥದ್ದು ಅದೇನಾಗುತ್ತಪ್ಪ ಅಂತ ಹೇಳಿದ್ರೆ ನಮ್ಮ ದೈಹಿಕ ಮಾನಸಿಕ ಬೆಳವಣಿಗೆಯನ್ನು ನಿಯಂತ್ರಿಸೋದಲ್ಲಿ ಇದು ತುಂಬ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತೆ. ಕೆಲವೊಮ್ಮೆ ನಾವು ನೋಡ್ಬೋದು ಇಲ್ಲಿ ಕೆಲವೊಮ್ಮೆ ಏನೋ ಓಡಕ್ಕಾಗದೇ ಇರ್ತಕ್ಕಂಥ ವ್ಯಕ್ತಿ ಇದ್ದಕ್ಕಿದ್ದಂಗೆ ರನ್ನಿಂಗ್ ರೇಸಲ್ಲಿ ಫಸ್ಟ್ ಬಂದ್ಬಿಡ್ತಾನೆ, ಅಥವಾ ಶಾರ್ಟ್ಪುಟ್ ಎತ್ತಕ್ಕೆ ಆಗದೇ ಇರ್ತಕ್ಕಂಥ ವ್ಯಕ್ತಿ ಕೆಲವೊಮ್ಮೆ ಇದ್ದಕ್ಕಿದ್ದಂಗೆ ಅಷ್ಟು ದೂರ ಎಸೆಯತಕ್ಕಂಥದ್ದನ್ನು ನೋಡ್ತೇವೆ. ಇದು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಈ ಥೈರಾಯ್ಡ್ ಗ್ರಂಥಿ ಅದು ಸ್ರವಿಸ್ತಕ್ಕಂಥ ಸ್ರವದಲ್ಲಿ ರಸದಲ್ಲಿ ಹೆಚ್ಚಾದಾಗ ಏನಾಗುತ್ತೆ ಅಂದರೆ ಅಸಹಜವಾಗಿರ್ತಕ್ಕಂಥ ಉದ್ವೇಗ ಒಳಗಾಗುತ್ತೆ ಮನುಷ್ಯ. ಅಂದರೆ ಸಹಜತೆಗಿಂತ ಹೆಚ್ಚಾಗಿ ಉದ್ವೇಗಕ್ಕೆ ಆವೇಶಕ್ಕೊಳಗಾಗಿ ಅವನಿಗೆ ಏನು ಸಾಹಸ ಕೆಲಸವನ್ನು ಮಾಡ್ಬೋದು ಅಥವಾ ಕೊಲೆನಾದ್ರೂ ಮಾಡ್ಬೋದು. ಕೆಲವೊಮ್ಮೆ ನೋಡ್ತೀವಿ ನಾವು ತುಂಬ ಹೇಳಿರ್ತಕ್ಕಂಥ ವ್ಯಕ್ತಿ ಇದಕ್ಕಿದ್ದಂಗೆ ಅವನು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ, ಅವನು ಕೊಲೆ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು, ಅಥವಾ ತುಂಬ ಧೈರ್ಯವಾಗಿರ್ತಕ್ಕಂಥ ವ್ಯಕ್ತಿ, ಬೇರೆ ನೀತಿ ಹೇಳ್ತಕ್ಕಂಥ ವ್ಯಕ್ತಿ ಅವನು ಸುಸೈಡ್ ಮಾಡ್ಕೊಳ್ತಕ್ಕಂಥ ಸ್ಥಿತಿಯನ್ನು ನೋಡ್ತೀವಿ. ಹಾಗಾಗಿ ಅಸಹಜ ಒಂದು ಉದ್ವೇಗಕ್ಕೊಳಗಾಗ್ತಕ್ಕಂಥ ಸ್ಥಿತಿಯನ್ನು ನಾವು ನೋಡ್ತೀವಿ. ಆ ಥೈರಾಕ್ಸಿನ್ ಅಂತಕ್ಕಂಥದ್ದು ಹೆಚ್ಚಾಗ ಮತ್ತು ಕೆರಳಿಸ್ತಕ್ಕಂಥ ಭಾವನೆ ಉಂಟಾಗುತ್ತೆ. ಇದರ ಥೈರಾಕ್ಸಿನ್ ಹೆಚ್ಚಾದಾಗ ಏನಾಗುತ್ತೆ ಅಂದರೆ ಇದಕ್ಕಿದ್ದಂಗೆ ವಾಪಸ್ಕೊಳ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ನಾ ಹೇಳಿದ್ನಲ್ಲ, ಇದಕ್ಕಿದ್ದಂಗೆ ನಾವು ಸಾಹಸ ತೋರಿಸ್ತಕ್ಕಂಥದ್ದು, ಇಲ್ಲಾಂದರೆ ಅದೇನು ಈಡೇರದೇ ಇದ್ದಾಗ ಕೊನೆಗೆ ಆತ್ಮಹತ್ಯೆಗೆ ಶರಣಾಗ್ತಕ್ಕಂಥ ಪರಿಸ್ಥಿತಿಯನ್ನು ನೋಡ್ತೇವೆ. ಹಾಗಾಗಿ ಅದು ಹೆಚ್ಚಾದರೂ ಕಷ್ಟ. ಕಡಿಮೆ ರಸವನ್ನು ಸ್ರವಿಸಿದ್ರಿಂದ ಅಂದರೆ ಸೋಮಾರಿತನ ಉಂಟಾಗ್ತಕ್ಕಂಥದ್ದು. ತುಂಬ ಲವಲವಿಕೆಯಿಂದ ಚುಟ್ಟಿಯಾಗಿರ್ತಕ್ಕಂಥ ವ್ಯಕ್ತಿ ಆ ರಸ ಸ್ರವಿಸುವಲ್ಲಿ ಕಡಿಮೆ ಆದಾಗ ಅವಾಗೇನಾಗುತ್ತೆ ಸೋಮಾರಿತನ ಮಾಡ್ತಕ್ಕಂಥ ಕೆಲಸವನ್ನು ನಾವು ಸುಮ್ಮನೆ ಸೋಮಾರಿ ಇರ್ತಕ್ಕಂಥದ್ದು, ಏನು ಜನ ಇರ್ತಾರೆ ಅದನ್ನು ಸರಿ ಬಳಸ್ಕೊಳ್ದಿರ್ತಕ್ಕಂಥ ಪರಿಸ್ಥಿತಿನ ನಾವು ನೋಡ್ತೇವೆ. ಇನ್ನು ನೆಕ್ಸ್ಟ್ ಅಂತ ಹೇಳಿದ್ರೆ ಈ ಅಡ್ರಿನಲ್ ಗ್ರಂಥಿ ಇರ್ತಕ್ಕಂಥದ್ದು. ಈ ಅಡ್ರಿನಲ್ ಗ್ರಂಥಿ ಇದು ಸಹ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಗ್ರಂಥಿ. ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಈ ಥೈರಾಯ್ಡ್ ಗ್ರಂಥಿ, ಈ ಥೈರಾಕ್ಸಿನ್ ಅಂತಕ್ಕಂತಹ ಇದೆಯಲ್ಲ ಥೈರಾಯ್ಡ್, ಈ ಕುತ್ತಿಗೆ ಕೆಳಭಾಗದಲ್ಲಿರುತ್ತೆ. ಅದು ಹೆಚ್ಚಾದಾಗ ಏನಾಗುತ್ತೆ ಅಂದರೆ ಈ ಥೈರಾಯ್ಡ್ ಅಂತಕ್ಕಂತಹ ಸಮಸ್ಯೆ ಉಂಟಾಗುತ್ತೆ. ಅದರಿಂದ ಇಡೀ ದೇಹದ ಎಲ್ಲ ಆರೋಗ್ಯದ ಮೇಲೆ ಅದು ದುಷ್ಪರಿಣಾಮ ಬೀರುತ್ತೆ. ಹಾಗಾಗಿ ನಾವು ಆ ಥೈರಾಯ್ಡ್ ಗ್ರಂಥಿಯನ್ನು ನಾವು ಅದನ್ನು ಸಮತೋಲನ ಸ್ಥಿತಿಯಲ್ಲಿ ಕೆಲಸ ಮಾಡುವುದರಲ್ಲಿ ನಮ್ಮ ಆರೋಗ್ಯವನ್ನು ನಾವು ಚೆನ್ನಾಗಿ. ಇನ್ನು ಅಡ್ರಿನಲ್ ಗ್ರಂಥಿ ಅಂತಕ್ಕಂಥದ್ದು ಸಹ ಅಷ್ಟೇ. ಇದೇನಾಗುತ್ತೆ ಅಂದರೆ ಅಡ್ರಿನಲಿನ್ ಅಂತಕ್ಕಂತಹ ಒಂದು ರಸವನ್ನು, ಸ್ರಾವವನ್ನು ಇದು ಬಿಡುಗಡೆ ಮಾಡುತ್ತೆ, ಉತ್ಪತ್ತಿ ಮಾಡುತ್ತೆ. ಇದು ಮುಖ್ಯವಾಗಿ ಹೃದಯಕ್ಕೆ ಸಂಬಂಧಿಸಿದಂತೆ ಹೃದಯವನ್ನು ಪ್ರಚೋದಿಸುವಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ನಾವು ನೋಡ್ಬೋದು ಇಲ್ಲಿ ಅಡ್ರಿನಲ್ ಗ್ರಂಥಿ ಅಂತಕ್ಕಂಥ
ಈಗ ಕೆಲವೊಮ್ಮೆ ಅತಿಯಾದ ಪ್ರಚೋದನೆ ಆದಾಗ ಅತಿಯಾದ ಪ್ರಚೋದನೆಯೂ ಆಗಬಾರ್ದು, ಕಡಿಮೆ ಪ್ರಚೋದನೆಯೂ ಆಗಬಾರ್ದು, ಸಮತೋಲನವಾಗಿ ಇರಬೇಕು. ಅತಿಯಾದ ಶ್ರಮ ಬಿಟ್ಟಾಗ ಏನಾಗುತ್ತೆ, ಹೃದಯ ಡಬಾಳ್ ಕಳ್ತಕ್ಕಂಥದ್ದನ್ನು ನಾವು ಮಾಡ್ತೀವಿ. ಇದರಿಂದ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅದರ ಅಡ್ರಿನಲಿನ್ ಸ್ರವಿಸುವ ರಸ ಕಡಿಮೆ ಆದಾಗ ಏನಾಗುತ್ತೆ ಅಂದರೆ ಅದು ಬ್ಲಡ್ ಸರ್ಕ್ಯುಲೇಷನ್ ಆಗೋದಿಲ್ಲ. ಅದರಿಂದ ಪ್ಯಾರಾಲಿಸಿಸ್ ಅಂತಹ ಒಂದು ಕಾಯಿಲೆಗಳಿಗೆ ನಾವು ತುತ್ತಾಗ್ತಕ್ಕಂಥದ್ದನ್ನು ಕಾಣ್ತೇವೆ. ಇನ್ನು ಈ ಒಂದು ಅಡ್ರಿನಲ್ ಗ್ರಂಥಿ ಹೆಚ್ಚಾಗಿ ಏನಾಗುತ್ತೆ ಅಂದರೆ ಹೆಚ್ಚಿನ ಶಕ್ತಿ ಬಂದ್ಬಿಡುತ್ತೆ. ಏನು ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ ಇದ್ದಕ್ಕಿದ್ದಂಗೆ ಎಷ್ಟು ಕೆಲಸ ಬೇಕಾದ್ರೂ ಮಾಡ್ತಕ್ಕಂಥ ಶಕ್ತಿ ಬಂದ್ಬಿಡುತ್ತೆ, ಎನರ್ಜಿ ಉಂಟಾಗ್ತಕ್ಕಂಥದ್ದನ್ನು ನೋಡ್ತೇವೆ. ಹಾಗಾಗಿ ಈ ಒಂದು ರಸದಲ್ಲಿ ಹೆಚ್ಚಾದರೂ ಕಷ್ಟ, ಕಡಿಮೆ ಆದರೆ ಏನಾಗುತ್ತಪ್ಪ ಅಂದರೆ ಲಿಂಗ ಅಪಕ್ವತೆ ಉಂಟಾಗುತ್ತೆ. ಈ ಲೈಂಗಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ಮೆಚುರಿಟಿ ಆಗಬೇಕಾಗಿರ್ತಕ್ಕಂಥ ಗ್ರಂಥಿಗಳು, ನರನಾಡಿಗಳು ಮೆಚೂರ್ ಆಗದೇ ಇರ್ತಕ್ಕಂಥ ಸ್ಥಿತಿಯನ್ನು ನೋಡ್ತೇವೆ. ಅವಾಗೇನಾಗುತ್ತೆ, ಮದುವೆ ಆದಮೇಲೆ ಮಕ್ಕಳು ಆಗದೇ ಇರ್ತಕ್ಕಂಥ ಸ್ಥಿತಿಯನ್ನು ಕಾಣ್ತೇವೆ. ಹಾಗಾಗಿ ಈ ಅಡ್ರಿನಲ್ ಅಂತಕ್ಕಂಥದ್ದು ಹೃದಯಕ್ಕೆ ಸಂಬಂಧಿಸಿದಂತಹ ಒಂದು ಗ್ರಂಥಿ. ಇದನ್ನು ನಾವು ಸರಿಯಾಗಿ ಸಮತೋಲನದಲ್ಲಿ ಇಟ್ಕೋಬೇಕಪ್ಪ ಅಂದರೆ ಉದ್ವೇಗಕ್ಕೊಳಗಾಗ್ತಾನೆ, ದ್ವಂದ್ವಕ್ಕೊಳಗಾಗ್ತಾನೆ, ಘರ್ಷಣೆಗೊಳಗಾಗ್ತಾನೆ, ಸಮಚಿತ್ತತೆಯನ್ನು ಬೆಳೆಸ್ಕೊಂಡಾಗ ಮಾತ್ರ ನಾವು ಶಾಂತವಾಗಿರಲಿಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದರೆ ಟೆನ್ಷನ್ ಮಾಡ್ಕೊಂಡ್ರೆ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥ ಸನ್ನಿವೇಶಗಳನ್ನು ನಾವು ಕಾಣ್ತೇವೆ. ಇನ್ನು ಈ ಲೈಂಗಿಕ ಗ್ರಂಥಿಗಳು ಅಥವಾ ಲಿಂಗ ಗ್ರಂಥಿಗಳು ಅಂತಕ್ಕಂಥದ್ದು ಸಹ ಅಷ್ಟೇ, ಇದು ದೈಹಿಕ ಸದೃಢತೆಯನ್ನು ಉಂಟು ಮಾಡ್ತದೆ. ಅಂದರೆ ಲಿಂಗ ಗ್ರಂಥಿಗಳು ಮುಖ್ಯವಾಗಿ ಅನುವಂಶೀಯತೆಗೆ ಅತ್ಯಂತ ಅವಶ್ಯಕವಾಗಿ ಬೇಕು. ಸಂತಾನೋತ್ಪತ್ತಿಯನ್ನು ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಗ್ರಂಥಿಗಳನ್ನು ನಾವು ಲೈಂಗಿಕ ಗ್ರಂಥಿಗಳು ಅಂತ ಕರಿತೀವಿ. 13ನೇ ವಯಸ್ಸಿನ ನಂತರ ಈ ಲೈಂಗಿಕ ಗ್ರಂಥಿಗಳು ಪರಿಪಕ್ವತೆ ಎಡೆಗೆ ಸಾಕ್ತಕ್ಕಂಥ ಸ್ಥಿತಿಯನ್ನು ನಾವು ಕಾಣ್ತೇವೆ. ಅಂದರೆ ಬಾಲಕಿ ಯುವತಿಯಾಗುವ, ಬಾಲಕ ಯುವಕನಾಗುವಂಥ ಒಂದು ಸ್ಥಿತಿ. ಅಲ್ಲಿ ಗಂಡು ಮಕ್ಕಳಾದರೆ ಅವರು ವೀರ್ಯಾಣುಗಳನ್ನು ಉತ್ಪತ್ತಿ ಮಾಡ್ತಕ್ಕಂಥ ಒಂದು ಸ್ಥಿತಿಯನ್ನು ತಲುಪ್ತಾರೆ. ಹೆಣ್ಮಕ್ಳಲ್ಲಿ ಅಂಡಾಣುಗಳು ಉತ್ಪತ್ತಿ ಆಗ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೇವೆ. ಹಾಗಾಗಿ ಈ ಲಿಂಗ ಗ್ರಂಥಿಗೆ ಸಂಬಂಧಿಸಿದಂತಹ ಒಂದು ನರನಾಡಿಗಳು ಬೆಳವಣಿಗೆಯನ್ನು ಸಾಧಿಸೋದ್ರ ಮೂಲಕ ದೈಹಿಕ ಸದೃಢತೆಯನ್ನು ಸಾಧಿಸುತ್ತೆ. ಜೊತೆಗೆ ಚಿಂತನ ಸಾಮರ್ಥ್ಯವನ್ನು ಬೆಳೆಸ್ತವೆ ಇವು. ಅಂದರೆ ನಾವು ಏನು ಕೆಲಸ ಮಾಡಿದರೆ ಏನಾಗುತ್ತೆ, ಏನು ಅಂತಕ್ಕಂತಹ ಒಂದು ವೇ ಆಫ್ ಥಿಂಕಿಂಗ್ ಏನಿದೆಯಲ್ಲ, ಆ ಕೆಪಾಸಿಟಿಯನ್ನು ನೀವು ಹೆಚ್ಚು ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಹಾಗಾಗಿ ಲಿಂಗ ಗ್ರಂಥಿಗಳು ಸಹ ನಮ್ಮ ವ್ಯಕ್ತಿತ್ವವನ್ನು ನಿರ್ಧರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅದರ ಜೊತೆಗೆ ನಿರ್ಧಾರವನ್ನು ಕೈಗೊಳ್ತಕ್ಕಂಥ ಸಾಮರ್ಥ್ಯವೂ ಸಹ ಇಲ್ಲಿ ಬೆಳೀತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ಅನುವಂಶೀಯ ಅಂಶಗಳಲ್ಲಿ ನಾವು ನೋಡಿದಾಗ, ಜೈವಿಕ ಅಂಶಗಳಲ್ಲಿ ನೋಡಿದಾಗ ಅನುವಂಶೀಯ ಅಂಶಗಳು ಸಹ ಬಹಳ ಮುಖ್ಯವಾದ ಪಾತ್ರವನ್ನು ನಿರ್ವಹಿಸ್ತವೆ. ಅದರ ಜೊತೆಗೆ ಶರೀರದ ರಚನೆ ಅಥವಾ ನಮ್ಮ ದೈಹಿಕ ದೇಹದಾಢ್ಯತೆ, ಸೌಂದರ್ಯ, ಅಂಗಸೌಷ್ಠವ ಇವೆಲ್ಲವೂ ಸಹ ಆ ವ್ಯಕ್ತಿಯನ್ನು ಮೇಲ್ಮಟ್ಟಕ್ಕೇರಿಸುವಲ್ಲಿ ಅಥವಾ ಆ ವ್ಯಕ್ತಿಯನ್ನು ಅವನ ವ್ಯಕ್ತಿತ್ವ ಸರಿಯಾಗಿ ಬೆಳೆಯಲಿಕ್ಕೆ ಸಾಧ್ಯವಾಗದೇ ಇರ್ತಕ್ಕಂಥ ಸ್ಥಿತಿಯಲ್ಲಿ ಇರ್ತಕ್ಕಂಥ ನೋಡ್ತೀವಿ. ಇನ್ನು ನರಮಂಡಲ ವ್ಯವಸ್ಥೆಯೂ ಸಹ ಅಷ್ಟೇ, ನಮ್ಮನ್ನು ದೈಹಿಕವಾಗಿ ಆರೋಗ್ಯವಾಗಿದ್ದು, ಮಾನಸಿಕವಾಗಿ ಸದೃಢರಾಗಿದ್ದು, ಸಂವೇಗಾತ್ಮಕವಾಗಿ ಭಾವನಾತ್ಮಕ ಸ್ಥಿರತೆಯನ್ನು ಸ್ಥಾಪಿಸಿಕೊಂಡು ಒಂದು ಸಮಾಜದಲ್ಲಿ ಸಂತೃಪ್ತಿ ಜೀವನ ನಡೆಸಲಿಕ್ಕೆ ನಮಗೆ ಈ ನರಮಂಡಲ ವ್ಯವಸ್ಥೆಯೂ ಸಹ ತುಂಬ ಸಹಕಾರಿಯಾಗುತ್ತೆ. ಇನ್ನು ಈ ನಿರ್ನಾಳ ಗ್ರಂಥಿಗಳು ಸಹ ಅಷ್ಟೇ, ಇವು ಸಹ ನಾನಾಗಲೇ ಹೇಳಿದ್ದೆ, ಪಿಟ್ಯೂಟರಿ ಗ್ರಂಥಿ, ಥೈರಾಯ್ಡ್ ಗ್ರಂಥಿ, ಅಡ್ರಿನಲ್ ಗ್ರಂಥಿ ಮತ್ತು ಲೈಂಗಿಕ ಗ್ರಂಥಿಗಳು. ಈ ಗ್ರಂಥಿಗಳ ರಸ ಬಿಡುವಲ್ಲಿ ಹೆಚ್ಚಾದರೆ ಕಡಿಮೆ ಆದರೆ ಏನೇನು ಸಮಸ್ಯೆ ಉಂಟಾಗುತ್ತೆ ಅಂತಕ್ಕಂಥದ್ದು ಇವೆಲ್ಲವನ್ನು ನಾವು ಗಮನಿಸ್ಕೊಂಡು ಏನು ಮಾಡಿಕೊಂಡ್ರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಉತ್ತಮ ರೀತಿಯಲ್ಲಿ ಬೆಳೆಸಲಿಕ್ಕೆ ಪ್ರೇರಕ ಶಕ್ತಿ ಆಗುತ್ತೆ. ಹಾಗಾಗಿ ಇವತ್ತು ಮಾಡಿರ್ತಕ್ಕಂಥ ಪಾಠದಲ್ಲಿ ಮುಖ್ಯವಾಗಿ ವ್ಯಕ್ತಿತ್ವದ ನಿರ್ಧಾರಕ ಅಂಶಗಳಾದವು. ಅದರಲ್ಲಿ ನರಮಂಡಲ ವ್ಯವಸ್ಥೆಯನ್ನು ವಿವರಿಸಿ ಅಥವಾ ನಿರ್ನಾಳ ಗ್ರಂಥಿಗಳ ಪಾತ್ರವನ್ನು ವಿವರಿಸಿ ಅಂತ ಕೇಳ್ತೀವಿ. 2 ಮಾರ್ಕ್ಸ್ಗೆ ವ್ಯಕ್ತಿತ್ವದ ನಿರ್ಧಾರಕ 2 ಅಂಶಗಳನ್ನು ತಿಳಿಸಿ ಅಂತ ಕೇಳ್ಕೊಳ್ತೀವಿ. ಅದರಲ್ಲಿ 5 ಮಾರ್ಕ್ಸ್ಗೆ ವ್ಯಕ್ತಿಯ
ವ್ಯಕ್ತಿಯ ಒಂದು ವ್ಯಕ್ತಿತ್ವ ನಿರ್ಧರಿಸುವಲ್ಲಿ ನಿರ್ನಾಳ ಗ್ರಂಥಿಗಳ ಪಾತ್ರವನ್ನು ವಿವರಿಸಿ ಅಂತ ಕೇಳ್ತಾರೆ. ತುಂಬ ಸರಿ ಕೇಳಿದ್ದಾರೆ. ವ್ಯಕ್ತಿಯ ವ್ಯಕ್ತಿತ್ವ ನಿರ್ಧಾರಗಳಲ್ಲಿ ಒಂದು ನಿರ್ನಾಳ ಗ್ರಂಥಿಗಳ ಪಾತ್ರವನ್ನು ವಿವರಿಸಿ ಅಂತ ಕೇಳ್ಬೋದು. ಅಥವಾ 10 ಮಾರ್ಕ್ಸಿಗೆ ವ್ಯಕ್ತಿತ್ವದ ನಿರ್ಧಾರಕಗಳಾವುವು ಅವನ್ನ ಸಂಕ್ಷಿಪ್ತವಾಗಿ ಬರೆಯಿರಿ ಅಂತ ನಾನು ಕೇಳ್ಬೋದು. ಇನ್ನು ನೆಕ್ಸ್ಟ್ ಅಂತ ಹೇಳಿದ್ರೆ ಇಲ್ಲಿ ಪಿಟ್ಯೂಟರಿ ಯಾವ ಗ್ರಂಥಿಯನ್ನು ನಾಯಕ ಗ್ರಂಥಿ ಅಂತ ಕರಿತೀವಿ ಅಥವಾ ನಾಯಕ ಗ್ರಂಥಿ ಯಾವುದು 1 ಮಾರ್ಕ್ಸ್ಗೆ. ಥೈರಾಯ್ಡ್ ಗ್ರಂಥಿ ಸ್ರವಿಸುವ ಸ್ರವ ಯಾವುದು ಅಂತ ಕೇಳ್ಬೋದು. ಅದೇ ರೀತಿ ಅಡ್ರಿನಲ್ ಗ್ರಂಥಿ ಸ್ರವಿಸ್ತಕ್ಕಂಥ ಸ್ರವ ಯಾವುದು ಅಂತ ನಾನು ಕೇಳ್ಬೋದು. ಹಾಗಾಗಿ ಇಲ್ಲಿ 1 ಮಾರ್ಕ್ಸ್ಗೆ ಕೇಳ್ತಾರೆ. 5 ಮಾರ್ಕ್ಸ್ಗೆ ವ್ಯಕ್ತಿಯ ವ್ಯಕ್ತಿತ್ವ ನಿರ್ಧರಿಸುವಲ್ಲಿ ನಿರ್ನಾಳ ಗ್ರಂಥಿಗಳ ಪಾತ್ರವನ್ನು ವಿವರಿಸಿ ಅಂತ ಕೇಳ್ಬೋದು. ಮುಖ್ಯವಾಗಿ ಇಷ್ಟು ಪಾಯಿಂಟ್ ನನಗೆ ಇವತ್ತು ನೋಡಬೇಕು. ಇನ್ನು ನೆಕ್ಸ್ಟ್ ಅಂತ ಹೇಳಿದ್ರೆ ಪರಿಸರಾತ್ಮಕ ಅಂಶಗಳಲ್ಲಿ ಕುಟುಂಬ, ಶಾಲೆ, ಸಮಾಜ ಮತ್ತು ಸಮೂಹ ಮಾಧ್ಯಮಗಳ ಪಾತ್ರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇಲ್ಲಿ ಮೊದಲನೇದು ಅನುವಂಶೀಯತೆ ಅಂದರೆ ವ್ಯಕ್ತಿಯ ಜೈವಿಕವಾಗಿ ಬರ್ತಕ್ಕಂಥ ಗುಣಲಕ್ಷಣಗಳನ್ನು, ಅದು ದೇಹ ಇರ್ಬೋದು, ಮನಸ್ಸಿರ್ಬೋದು, ಸಂವೇಗಾತ್ಮಕವಾಗಿರ್ಬೋದು, ಆ ಒಂದು ಅನುವಂಶಿಕವಾಗಿ ಬರ್ತಕ್ಕಂಥ ಅಂಶಗಳನ್ನು ನಾವು ಜೈವಿಕ ಅಂಶಗಳು ಅಂತ ಕರೆದ್ರೆ, ಇನ್ನು ಪರಿಸರದಿಂದ ಬರ್ತಕ್ಕಂಥದ್ದು ಅಂತ ಹೇಳಿದ್ರೆ ಆ ವ್ಯಕ್ತಿಯ ಮೇಲೆ ಪ್ರಭಾವ ಬೀರುವ ಜೈವಿಕ ಅಂಶಗಳನ್ನು ಬಿಟ್ಟು ಉಳಿದ ಎಲ್ಲ ಅಂಶಗಳನ್ನು ಪರಿಸರಾತ್ಮಕ ಅಂಶಗಳು ಅಂತ ಕರೀತೀವಿ. ಹಾಗಾಗಿ ಈ ಪರಿಸರದಲ್ಲಿ ಬರ್ತಕ್ಕಂಥದ್ದು ಅಂತ ಹೇಳಿದ್ರೆ ಮೊದಲು ಕುಟುಂಬ ಬರುತ್ತೆ, ಆಮೇಲೆ ಶಾಲೆ ಬರುತ್ತೆ, ಸಮಾಜ ಬರುತ್ತೆ, ಆ ಸಮೂಹ ಮಾಧ್ಯಮಗಳು ಬರುತ್ತೆ. ಇಲ್ಲಿ ಕುಟುಂಬದ ಪಾತ್ರ ಬಹಳ ಮುಖ್ಯವಾಗಿರ್ತಕ್ಕಂಥ. ಯಾಕೆಂದರೆ ನೀವು ಕುಟುಂಬದಲ್ಲಿ ಬದುಕ್ತಾ ಇದ್ದೀರ. ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅಂತ ಹೇಳ್ತೀವಿ. ಇಲ್ಲಿ ಮನೆಯಲ್ಲಿ ಒಂದು ತಾಯಿಯ ಪಾತ್ರ ಬಹಳ ಮುಖ್ಯ ಆಗುತ್ತೆ. ಏಕೆಂತ ಹೇಳಿದರೆ ಅದಕ್ಕೆ ಹೇಳ್ತಾರೆ 3 ವರ್ಷದ ಬುದ್ಧಿ 3 ವರ್ಷದವರೆಗೆ ಇರುತ್ತೆ. ಒಂದು ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ಅಂತ, ತಂದೆಗೆ ತಕ್ಕ ಮಗ ಅಂತ, ತಾಯಿಗೆ ತಕ್ಕ ಮಗಳು ತಕ್ಕ ಮಗ ಅಂತ. ಇದರಿಂದ ನಮಗೇನಾಗುತ್ತೆ ಅಂದರೆ ಕುಟುಂಬದ ಪ್ರಭಾವ ವ್ಯಕ್ತಿಯ ವ್ಯಕ್ತಿತ್ವವನ್ನು ನಿರ್ಧರಿಸುವಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತೆ. ಹಾಗಾದರೆ ಕುಟುಂಬದ ಪಾತ್ರ ಏನು, ಅಲ್ಲಿ ಯಾರ್ಯಾರು ಪ್ರಭಾವ ಬೀಳ್ತಾರೆ, ಶಾಲೆಯ ಪಾತ್ರ ಏನು, ಸಮಾಜದ ಪಾತ್ರ ಏನು, ಸಮೂಹ ಮಾಧ್ಯಮಗಳ ಪಾತ್ರ ಏನು ಅಂತಕ್ಕಂಥದ್ದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ವಿವರಿಸ್ತೀನಿ ಮಕ್ಕಳೇ. ಇವತ್ತು ಹೇಳಿದ ವಿಷಯಗಳ ಬಗ್ಗೆ ಚೆಂದಾಗಿ ನಿಮ್ಮ ವಿಷಯವನ್ನು ಮನದಟ್ಟು ಮಾಡಿಕೊಂಡು ಹೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರ್ಕೊಂಡು